ಪ್ರಕಾರ ರಾಯರು ಅಂದ್ರೆ ರಾಯರು ಅಂದ್ರೆ ಒಂದು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲಾರ್ಗು ಒಳ್ಳೆಯ ಅಂತ ನಮ್ಮ ದೇವ್ರು. ಅದು ಹೇಳಕ್ಕೆ ಆಗಲ್ಲ, ಬಾಯ್ ಬಿಟ್ಟು ನನಗೆ ಹೇಳಕ್ ಏನು ಅಂತ ಗೊತ್ತಾಯ್ತಾ ಇಲ್ಲ. ಬಟ್ ನನ್ಗಂತೂ ಒಳ್ಳೆ ಯಾರು ಕೈ ಬಿಡಲ್ಲ ಭಗವಂತ. ನನ್ಗೂ ಒಂದ್ ಸ್ವಲ್ಪ ಅನುಭವ ಆಗಿದೆ, ಪರವಾಗಿಲ್ಲ. ನನ್ ಮೊದ್ಲಿದ್ದು ಹೇಳ್ಕೊಳ್ಳೋದು ಎಲ್ಲ ಆಗುತ್ತೆ, ಒಟ್ಟಲ್ಲಿ ಆಗಿದೆ. ನಮ್ಗೆ ನೆಮ್ಮದಿ ನೆಮ್ಮದಿ ಕೊಟ್ಟಿದೆ ಭಗವಂತ. ಒಟ್ಟಲ್ಲಿ ನನ್ ರಾಯರಿಂದ ಏನ್ ತೊಂದ್ರೆ ಆಗಿಲ್ಲ, ಒಟ್ಟು ಒಳ್ಳೆ ಎಲ್ಲ ಒಳ್ಳೇದೇ ಆಗಿದೆ. ಇಲ್ಲ ತಂದೆ ನಮ್ಗೆ ತುಂಬಾ ಒಳ್ಳೆದಾಗಿ ರಾಯರ್ಗು ಅಲ್ಲಿಗೆ ಹೋಗಬೇಕು ಮಂತ್ರಾಲಯಕ್ಕೆ ಅಂತ ಅನ್ಕೊಂಡಿದೀವಿ. ಭಗವಂತ ಏನು ನಮ್ಮನ್ನ ಕರ್ಸ್ಕೊಂಡಿಲ್ಲ. ರಾಯರು ಅಂದ್ರೆ ನಮ್ಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರೋರು. ಸರ್ ನಮ್ಮ ಕಷ್ಟಗಳಿಗೆ ಏನೇ ಸಮಸ್ಯೆಗಳು ಬಂದ್ರು ರಾಯರ ಹತ್ರ ಹೇಳ್ಕೊತೀವಿ, ಅವಾಗ ನಮ್ಗೆ ಸಮಾಧಾನ ಆಗುತ್ತೆ. ಮತ್ತೆ ನಮ್ಗೆ ಏನಾರ ನಮ್ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ ಅಂದ್ರೆ ನಾವು ರಾಯರ ಹತ್ರ ಕೇಳಿದಾಗ ಅದು ನಾವು ರಾಯರ ಹತ್ರ ಬಂದಾಗ ನಮ್ಗೆ ಆ ಸೊಲ್ಯೂಷನ್ ಒಂದ್ ದಾರಿ ಸಿಗುತ್ತೆ. ಸೊ ಕಷ್ಟ ಮಾರ್ಗನ ಈಸಿಯ ಮಾರ್ಗವಾಗಿ ಕರ್ಕೊಂಡು ಹೋಗೋರು ರಾಯರು. ಸೊ ಅದ್ರಿಂದ ನಾವು ರಾಯರ ಆರಾಧನೆ ಮಾಡ್ತಾನೆ ಇರ್ತೀವಿ, ಪ್ರತಿ ವಾರ ಬರ್ತಾ ಇರ್ತೀವಿ. ಪ್ರತಿ ವಾರ ಬರ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಕಳ್ಕೊಂಡಂಗೆ, ಸೊ ನಮ್ದು ಡೇ ಇನ್ಕಂಪ್ಲೀಟ್ ಆದಂಗೆ. ಸೊ ಬೆಳಿಗ್ಗೆ ಎದ್ದಾಗ ರಾಯರು ನೆನ್ಸ್ಕೊತೀವಿ, ಮಲಗ್ಬೇಕಾದ್ರೆ ರಾಯರು ನೆನ್ಸ್ಕೊತೀವಿ. ಸೊ ರಾಯರು ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಅದಕ್ಕೆ